ಹಾಗೇನಿಲ್ಲ, ಇದು ಸುಗ್ಗಿಯ ಕಾಲ. ಹೊಲದಲ್ಲಿ ಕೆಲಸವಿದ್ದ ಕಾರಣ ನನ್ನ ನಿನ್ನ ಭೇಟಿ ವಿಳಂಬವಾಯಿತು ಅಷ್ಟೇ. ರೈತರಿಗೆ ಹೌದು, ನೀನು ಹೇಳುವುದರಲ್ಲಿ ಸತ್ಯವಿದೆ. ಕೈ ಕೆಸಲಾದರೆ ಬಾಯಿ ಬೆಸರೆಂಬ ಗಾದೆಯಂತೆ ರೈತ ಹೊಲದಲ್ಲಿ ದುಡಿದು ಸವೆದು ಸಣ್ಣ ಆದರು. ಭೂಮಿಯೇ ತಾಯಿ ಎಂದು ಮಕ್ಕಳಂತೆ ಕೆಲಸ ಮಾಡಿ ಇಡೀ ನಾಡಿಗೆ ಅನ್ನ ಹಾಕುವ ರೈತ ಈ ಜಗತ್ತಿನ ದೊರೆ. ಆದರೆ ಇಂದಿನ ರಾಜಕಾರಣಿಗಳು ಆ ದೊರೆಯನ್ನು ಲೆಕ್ಕಿಸದೆ ರೈತರ ಭೂಮಿಯನ್ನು ಕಬಳಿಸಿ ತಾವೇ ದೊಡ್ಡವರೆಂದು ಮೆರೆಯುತ್ತಿದ್ದಾರೆ. ನಾನು ಮಧ್ಯದಲ್ಲಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಸ್ಮಶಾನ ಸೇರುತ್ತಿರುವ ಜಗತ್ತಿನಲ್ಲಿ ಹುಟ್ಟಿದ್ದಾರೆ ಅಂತ ನನ್ನ ಮಕ್ಕಳು. ಆಗ ಅವರಿಗೆ ಏನು ಗೊತ್ತು? ಭೂಮಿ ತಾಯಿಯನ್ನು ಮಾರುವುದು ಒಂದೇ, ಹೆತ್ತ ತಾಯಿಯನ್ನು ಮಾರುವುದೇ ಒಂದೇ. ಭೂಮಿಯ ಮೇಲೆ ಅವರಿಗೆ ನೋವು ತಿಳಿದಿಲ್ಲ. ಪ್ರತಾಪ್ ಕೊಡುವಂತ ದುಷ್ಟ ರಾಜಕಾರಣಿಗಳು ಅವರಿಗೆ ಹಣದಾಸೆ ಹಚ್ಚಿದ್ದಾರೆ. ಎಲ್ಲ ರೈತರಿಗೆ ನಾವು ತಿಳಿಸಿ ಒಂದು ನಿಮಿಷ ಜಾಗ ಕೊಡುವಂತೆ ನೋಡಿಕೊಳ್ಳಬೇಕು. ಅದು ಹೇಗೆ ಸಾಧ್ಯವಿಲ್ಲ? ನಮ್ಮ ಆಸ್ತಿಯನ್ನು ನಾವು ಮಾರುತ್ತೇವೆ ಎಂದು ಹೇಳುವವರಿಗೆ ತಿಳಿಸಿ ಹೇಳುವುದಾದ್ರೆ ಹೇಗೆ? ಅದು ಅಲ್ಲದೆ ಆ ಪ್ರತಾಪ್ ಗೌಡ ಕೆಲವೊಂದಿಷ್ಟು ರೈತರಿಗೆ ಹಣದ ಆಸೆಯನ್ನು ತೋರಿಸಿಬಿಟ್ಟಿದ್ದಾನೆ. ಅಂತವರು ನಮ್ಮ ಮಾತು ಕೇಳುತ್ತಾರೆ. ಒಂದು ವೇಳೆ ಆ ಬಂಡ ಪ್ರತಾಪ ಗೌಡನ ಮಾತಿನ ಮೊದಲಾಗಿದ್ದರು ಅಂತವರ ಎದುರಿಗೆ ಅವರ ಹೆಂಡರ ಮಕ್ಕಳನ್ನು ಎದ್ದು ನಿಲ್ಲಿಸೋಣ. ಕಾರಣ ಹೋದರೂ ಸರಿ ಭೂಮಿಯನ್ನು ಕೊಡುವುದೆಂದು ಆಟ ಮಾಡೋಣ. ಹಿಂದಿನವರು ಸಾಕಷ್ಟು ನೋವು, ನಲಿವು, ದುಃಖ ದುಮ್ಮಾನಗಳನ್ನು ಅನುಭವಿಸಿ ಆಸ್ತಿಯನ್ನು ಉಳಿಸಿ ಬೆಳೆಸಿದ್ದಾರೆ. ಅಂತಹ ಆಸ್ತಿ ಯಾವತ್ತೂ ನಮ್ಮ ಕೈ ಬಿಟ್ಟು ಹೋಗಬೇಕು. ತಿಳಿಯದಿದ್ದವರಿಗೆ ತಿಳಿಸಿ ಹೇಳಿ, ಹಣದಲ್ಲಿ ಕಷ್ಟದಲ್ಲಿದ್ದವರಿಗೆ ಹಣದ ಸಹಾಯ ಮಾಡಿ ಆ ಪ್ರತಾಪ ಗೌಡನ ವಿರುದ್ಧ ತಪ್ಪಿ ನಿಲ್ಲೋಣ. ವಿರಾಟ್, ನಡೆ ಹೋಗೋಣ. ಅವರನ್ನು ಮುಂದಿನ ವರ್ಷದಲ್ಲಿ ನೋಡಿಕೊಳ್ಳೋಣ. ನಾವು ಅವರ ಇದು ರಣರಂಗದಲ್ಲಿ ಯುದ್ಧವನ್ನೇ ಶುರು ಮಾಡೋಣ. ಈ ನಮ್ಮ ಸ್ನೇಹಕ್ಕೆ ಒಂದು ಗೀತೆ ಬರಲಿದೆ. ನಮಸ್ತೆ ಕರುನಾಡಿಗೆ, ಚಿರಕಾಲ ಇರಲಿ ಸ್ನೇಹ, ಚಿರಕಾಲ ಇರಲಿ ಪ್ರೇಮ, ಚಿರಕಾಲ ಇರಲಿ ಈ ಹಾಡು, ಚಿರಕಾಲ ಇರಲಿ ಈ ನೆನಪು. ನಮಸ್ತೆ ಕರುನಾಡಿಗೆ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ
ಪ್ರೀತಿ